ಬಂಧುಗಳೇ ಎಲ್ರಿಗೂ ನಮಸ್ತೆ. ತುಂಬ ದಿನಗಳ ನಂತರ ನಮ್ಮ ಕುರಿ ಫಾರ್ಮ್ ನೋಡಬೇಕು ಅಂದ್ರಲ್ಲಪ್ಪ ಅಣ್ಣ, ತೋರಿಸ್ಲೇ ಇಲ್ಲ ನಿಮ್ಮ ಮರಿಗಳು ಹೇಗಿದ್ದಾವೆ ಅಂಥೇಳಿ. ಮರಿಗಳು ಎಕ್ಸಲೆಂಟ್ ಆಗಿದ್ದಾವೆ, ಸೂಪರಾಗಿ ಬರ್ತಾಯಿದ್ದಾವೆ. ಇದಕ್ಕೆ ಕಾರಣ ಹೇಳಬೇಕು ಅಂದರೆ ನಿಮ್ಮ ಸಲಹೆಗಳು. ಒಂದು ಕುರಿ ಮಾತ್ರ ಕೆಮ್ಮೋದು ಶೀನೋದಿದ್ದೆ ಕಾಮನ್, ಅದು ಕುರಿ ಮಧ್ಯೆ. ಇದಕ್ಕೆಲ್ಲ ಕಾರಣ ಮೊದಲೇ ಹೇಳ್ತಾ ಇದ್ದೆ, ಇದಕ್ಕೆ ನೀವೇ ನಿಮ್ಮ ಸಲಹೆಯಿಂದನೇ ನಾನು ಒಂದು ಇಂಪ್ರೂವ್ಮೆಂಟ್ ಏನೆಲ್ಲ ಬೇಕು ಅದನ್ನು ಬಳಸ್ಕೊತಾ ಇದ್ದೀನಿ. ಸುಮಾರು ಒಂದು 25 ಹಳೆ, ಒಂದು 4 ಆ ಕಡೆ ನಿಂತಿದೆ ಹಳೆಯದು. ಆಮೇಲೆ ದುರ್ಗಾಂಬಿಕಾ ಜಾತ್ರೆಗೆ ದಾವಣಗೆರೆಗೆ ಕೇಳಿದ್ರಿ ಹೆಂಗಣ್ಣ ಅವೆಲ್ಲ ಮತ್ತೆ ಕೊಡ್ತೀರಾ ಏನು ಅಂತ. ಇನ್ನು ಮರಿ ಚಿಕ್ಕವು ಇದ್ದಾವಪ್ಪ, ಹೇಗೆ ಕೊಡೋಕ್ಕಾಗುತ್ತೆ ಅಂತ ಹೇಳಿದೆ ಸುಮಾರು ಜನ ಕಾಮೆಂಟ್ ಹಾಕಿದಾಗ. ತುಂಬ ಖುಷಿಯಾದ ವಿಚಾರ ಏನು ಅಂತ ಹೇಳಿದ್ರೆ, ನಮ್ಮ ಕುರಿ ಸಾಕಾಣಿಕೆಯಲ್ಲಿ ಆರಂಭದಲ್ಲಿ ನಾವೇನೇ ತಿಳ್ಕೊಂಡಿದ್ರು, ಪುಸ್ತಕದ ಬದನೇಕಾಯಿ ಏನೇ ಓದಿದ್ರು, ಪ್ರಾಕ್ಟಿಕಲ್ ಅನುಭವ ಬೇಕು ಅಂತ. ಪ್ರಾಕ್ಟಿಕಲ್ ಅನುಭವ ನಮಗೆ ಚೆನ್ನಾಗಿ ಆಗ್ತಾಯಿದೆ. ನಾನು ನಿಮ್ಮಲ್ಲಿ ಪ್ರತಿ ಸಾರಿ ಕೇಳ್ತೀನಿ, ದಯವಿಟ್ಟು ನನ್ನ ಜೊತೆ ಇದ್ದು ನೀವೆಲ್ಲ ಸಹಕಾರ ಕೊಡಿ. 2ನೇ ಬ್ಯಾಚು ಸಕ್ಸಸ್ಫುಲ್ ಕಂಪ್ಲೀಟ್ ಎಲ್ಲ ಕಟಿಂಗ್ ಎಲ್ಲ ಮಾಡಿಸಿದ್ದೀವಿ. ಯಾಕೆ ವೀಡಿಯೋ ಮಾಡಿಲ್ಲಣ್ಣ ಅಂತ ನೀವು ಕೇಳಿದ್ರಲ್ಲ, ಯಾಕೆ ಅಂದರೆ ನಾನು ಬೇರೆ ಇದರಲ್ಲಿ ಸ್ವಲ್ಪ ಬ್ಯುಸಿಯಾಗಿದೆ, ಹಾಗಾಗಿ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಕಣ್ರಪ್ಪ. ನಮ್ಮ ಅಳಿಯ ಇದ್ದಾರಲ್ಲ, ಅವರೇ ಪೂರ್ತಿ ಕಂಪ್ಲೀಟಾಗಿ ನೋಡ್ಕೊತಾ ಇರ್ತಾರೆ, ತುಂಬ ಚೆನ್ನಾಗಿ ನೋಡ್ಕೊತಾ ಇರ್ತಾರೆ. ಹಾಗಾಗಿ ನಾನು ವಾರದಲ್ಲಿ 1 ಸತಿ 2 ಸತಿ ಅಥವಾ ಫ್ರೀ ಇದ್ದಾಗಲೆಲ್ಲ ಹೋಗ್ತಾ ಇರ್ತೀನಿ. ದಾವಣಗೆರೆಯಲ್ಲಿ ಹೆಚ್ಚು ಟೈಮ್ ಸ್ಪೆಂಡ್ ಆಗೋಯಿತು ನಂದು. ತುಂಬ ಜನ ಕೇಳಿದ್ರಿ, ಅರ್ಫಾ ಹೇಗೆ ಸರ್ ಯೂಟ್ಯೂಬ್ ಚಾನಲ್ ನಿಮ್ಮದೇನಾ ಅಂತ. ಯೂಟ್ಯೂಬ್ ಚಾನಲ್ ನನ್ನ ವಾಯ್ಸು ರೆಕಗ್ನೈಸ್ ಮಾಡಿ ಕೇಳಿದ್ರಿ, ಹೌದು ನನ್ನದೇ. ಇದು ಕೂಡ ಬ್ರೀಡಿಂಗ್ ಸೆಟಪ್ಪು ಇವೆಲ್ಲ ನಮ್ಮದೇ ಕೂಡ. ದಯವಿಟ್ಟು ಪ್ರೋತ್ಸಾಹ ಕೊಡ್ರಿ, ಸಹಕಾರ ಕೊಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀರಿ, ಮಾಡ್ಕೊಳ್ಳಿ, ಹೀಗೆ ಇರಲಿ. ಆಮೇಲೆ ಇನ್ನೊಂದು, ಇಲ್ಲಿ ನೋಡಿರಿ, ಫಸ್ಟ್ ಬ್ಯಾಚ್ದು ಒಂದು ಕುರಿ ಕಾಣ್ತಾ ಇದೆ ನಿಮಗೆ. ಗ್ರೌತ್ ಚೆನ್ನಾಗಿ ಬರ್ತಾಯಿದೆ ಫಸ್ಟ್ ಬ್ಯಾಚ್ದು. ಇಲ್ಲೊಂದಿದೆ, ಕೇವಲ 2.5-3 ತಿಂಗಳಲ್ಲಿ ಈ ಲೆವೆಲಿಗೆ ಸೈಜ್ ಬರ್ತಾವಣ ಅಂತಕ್ಕಂದ್ರೆ ಖಂಡಿತ ಬರ್ತವೆ. ಫೀಡಿಂಗಲ್ಲಿ ನಾವು ಅಪ್ಡೇಟ್ ಮಾಡ್ಕೋಬೇಕು ಅಂತ ಅಂದ್ರಿ. ಆಮೇಲೆ ಇನ್ನೊಂದು ಹೇಳಿದ್ರಿ, ಫೀಡಲ್ಲಿ ಏನೇನು ಹಾಕ್ತಾಯಿದ್ದೀರಿ ಅಂತ. ನಿಮಗೆ ತೋರಿಸ್ತೀನಿ ಫೀಡ್ ಏನೇನು ನಾವು ಯೂಸ್ ಮಾಡ್ತಾಯಿದ್ದೀವಿ ಅಂತ. ಕೆಳಗೆ ಸ್ಟಾಕ್ ಹಾಕಿದೆ, ಬರೀಷ್ಟು ಕೆಳಗೆ ಹಂಗೆ ಹೋಗ್ಬಿಡೋಣ ನೋಡ್ಕೊತಾನೆ. ಸ್ವಲ್ಪ ಕತ್ಲಿದೆಪ್ಪ ಮನೆ ಒಳಗೆ, ನಿಮ್ಗೆ ಗೊತ್ತಾಯ್ತಲ್ಲ ನಮ್ಮ ಶೆಡ್ ಹೇಗಿದೆ ಅಂತ. ಇದು ಮನೆಗೆ ಟಚ್ಚಾಗಿ ಅಟ್ಟ ಅಂತ ನಾವೇನು ಕರಿತೇವೆ ಹಳ್ಳಿಗಳಲ್ಲಿ, ಆ ಅಟ್ಟದ ಮೇಲೆ ಇರೋಂಥದ್ದು ನಮ್ಮದು ಶೆಡ್ಡು. ಸೇಫ್ಟಿ ಇದೆ, ನಮಗೆಲ್ಲೋ ಬರೋಕ್ಕೆ ಇದಿಲ್ಲ ಸದ್ಯ, ತುಂಬ ಸೇಫ್ಟಿ ಇದೆ. ಆಮೇಲೆ ಫೀಡ್ ಬಗ್ಗೆ ಮಾತಾಡ್ತಿದೆ. ಇಲ್ಲಿ ನೋಡಿ ಸ್ಟಾಕ್ ರೆಡಿ ಆಗಿದೆ. ಈ ಫೀಡು ತುಂಬ ಚೆನ್ನಾಗಿ ಬರ್ತಾ ಇದೆ ನಮಗೆ. ಯಾವುದು ಹಾಕ್ತೀರಿ ಅಂತ ಕೇಳಿದ್ರಲ್ಲಪ್ಪ, SKM ಫೀಡಪ್ಪ ನಮ್ಮದು. ಕ್ಯಾಪ್ರಿನಾ 5G ಇಲ್ಲೇ ಸಿಗುತ್ತೆ ದಾವಣಗೆರೆ ಸಮೀಪ ಇದು. ಆಮೇಲೆ ಫಿನಿಷರ್, ಬಾಯ್ಲರ್ ಫಿನಿಷರು ನೀವು ಹೇಳಿದ್ಕೇ ಇದನ್ನು ತೊಗೊಂಬಂದಿದ್ದು. ಯಾಕೆ ಅಂದರೆ ಸ್ಟಾರ್ಟಿಂಗ್ ಮರಿಗಳಿಗೆ ನೀವು ಒಂದು 150-200 ಗ್ರಾಮ್ ಹಾಕ್ರಿ ಅಂದರೆ ಅದಕ್ಕೆ ನಾವು ಹಾಕ್ತಾಯಿದ್ವಿ. ಬಟ್ ಇದು ಹೀಟ್ ಜಾಸ್ತಿ ಬಾಯ್ಲರ್ ಫಿನಿಷರು. ಈ ಬೇಸಿಗೆಯಲ್ಲಿ ಸ್ವಲ್ಪ ಜಾಸ್ತಿ ಹಾಕಿದರೆ ಅವು ಉಚ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಆಗ್ತಾಯಿದೆ, ಹಾಗಾಗಿ ಕಡಿಮೆ ಮಾಡಿದ್ದೀವಿ. ಬಟ್ ಈಗಿನ ಮರಿಗೆ ಒಂದು 4-5 ತಿಂಗಳು ಮರಿಗೆ ಒಂದು 350-400 ಗ್ರಾಮ್ ಒಂದ್ಸರಿ ಫೀಡ್ ಮಿಕ್ಸ್ ಹಾಕ್ತೀವಿ. ಇನ್ನುಳಿದಂತೆ ಭತ್ತದ ಹುಲ್ಲು ಜಾಸ್ತಿ ಹಾಕಬೇಡ್ರಿ ಅಂದರೆ ಖಂಡಿತ ನಾವು ಭತ್ತದ ಹುಲ್ಲು ಜಾಸ್ತಿ ಹಾಕ್ತಾಯಿಲ್ಲ. ಇದು ಯಾವುದಿದೆ ಗೊತ್ತಲ್ಲ, ಹೊಟ್ಟು. ಆಮೇಲೆ ಜೊತೆ ಇದಕ್ಕೆ ರಾಗಿದು ಮಿಕ್ಸ್ ಇದೆ, ರಾಗಿ ಹುಲ್ಲು. ಇದನ್ನು ಮಾತ್ರ ತುಂಬ ಚೆನ್ನಾಗಿ ತಿಂತಾಯಿದೆ, ಗ್ರೌತ್ ಬರ್ತಾಯಿದೆ. ಹಸಿ ಮೇವು ಹಾಕ್ತಾಯಿದ್ದೀರಾ ಅಂತ ಕೇಳಿದ್ರೆ, ಇಲ್ಲ ಹಸಿ ಮೇವು ಟಚ್ಚೇ ಮಾಡಿಲ್ಲ, ಟಚ್ ಮಾಡೋಕ್ಕೆ ಹೋಗಿಲ್ಲ, ಏನಕ್ಕೆ ಬೇಕು ಸುಮ್ಮನೆ. ಹಾಗಾಗಿ ಭತ್ತದ್ದು ಸ್ವಲ್ಪನೇ, ಆಮೇಲೆ ಇದು ಜಾಸ್ತಿನೇ. ಕೋಳಿಗಳದ ಬಗ್ಗೆ ಕೇಳಿದರೆ ಒಂದು ನಿಮಿಷ ಲೈನಾಗಿರಿ, ಹಾಗೆ ಬಾಗಿಲು ಅಯ್ಯೋ ನೋಡಿದ್ರಲ್ಲ ರೆಡಿಯಾಗಿದೆ. ಹೊರಗಡೆ ಬಿಟ್ಟಪ್ಪ ಅಂದ್ರೆ ಹೋಯ್ತು, ಸದ್ಯ ಹೊರಗಡೆ ಬರಲ್ಲ ನಾವು. ಕೋಳಿಗಳು ಮರಿಗಳು ಕಡಿಮೆ ಮಾಡಿದ್ದೀವಿ. ಯಾಕೆ ಕಡಿಮೆ ಮಾಡಿದ್ದೀವಿ ಅಂತ ಹೇಳಿದ್ರೆ, ಏನು ಕೋಳಿ ಏನು ಜಾಸ್ತಿ ಆಯಿತು ಅಂದರೆ ನಮ್ಮ ಕುರಿಗಳಿಗೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಕೋಳಿಗಳು ಬಿಡಲ್ಲ, ಒಳಗಿದೆ ಸ್ವಲ್ಪ ಹೊತ್ತು. ಓಕೆ ಬನ್ನಿ, ಬಾಗಿಲು ಹಾಕ್ಬಿಡ್ತೀವಿ. ಮತ್ತು ಮೇಲೆ ಹೋಗೋಣ ಬನ್ನಿ. ಇನ್ನೊಂದು ನಿಮ್ಮ ಸಜೆಷನ್ ಕೊಟ್ಟಿದ್ರಿ ನಮ್ಗೆ, ಏನು ಹೇಳ್ರಿ, ನೀರಲ್ಲಿ ಕುಡಿಯೋ ನೀರಿನಲ್ಲಿ ಏನು ಮಾಡ್ತೀರಿ ಸರ್ ನೀವು, ಅಕ್ಕಿ ತೊಳಿತಾರಲ್ಲ ಆ ಥರದ ಹೊಟ್ಟೆನೋ ಇದ್ದರೆ ಹಾಕಿ ಮಿಕ್ಸ್ ಮಾಡಿ ಅಂತ. ಅದೇ ಥರ ಮಿಕ್ಸ್ ಮಾಡಿದ್ದೀವಿ. ಮೊದಲಿಗಿಂತ ಜಾಸ್ತಿ ಚೆನ್ನಾಗಿ ನೀರು ಕುಡಿತವೆ.
ಏನು ನಿಮ್ಮ ಸಜೆಷನ್ ಸಲಹೆ ಎಷ್ಟು ಚೆನ್ನಾಗಿ ಯೂಸ್ ಆಗ್ತಾಯಿದೆ ಅಂತ ಹೇಳಿದ್ರೆ ತಗೊಳ್ಳಿ. ಆಮೇಲೆ ಇದರಿಂದ ಏನು ಯೂಸು ಅಂತ ಹೇಳಿದ್ರೆ ಅಕ್ಕಿ ಹೊಟ್ಟು ಯಪ್ಪ ಏನು ಗಲಾಟೆ ಮಾಡ್ತಾರೆ, ಸೈಡ್ ತಗಡಿನ ಸೌಂಡ್ ಆಗ್ತಿದೆ, ಅದೊಂದು ಸ್ವಲ್ಪ ಪ್ರಾಬ್ಲಮ್ ಮಾಡ್ಕೋಬೇಕು. ಅಕ್ಕಿ ಹೊಟ್ಟು ಬಗ್ಗೆ ಮಾತಾಡ್ತಾರೆ, ಫೈಬರ್ ಕಂಟೆಂಟ್ ಇದೆ, ಡೈಜೆಷನ್ ಚೆನ್ನಾಗಾಗುತ್ತೆ ಅಂಥೇಳಿ. ಆ ಕಡೆ ನೀರು ಕುಡಿದಿದ್ದಾವೆ, ಒಂದು ಸರ್ತಿ ನೀರು ಬಿಟ್ಟರೆ ಒಳ್ಳೆಯದು. ಪೈಪಿಗೆ ಹತ್ತಿ ಹೋಗೋಣ, ನೀರು ಕುಡಿದು ಪಾಪ ಮನುಷ್ಯ. ಏಯ್ ನೀರು ಎಷ್ಟು ಕುಡಿದೋ ಅಷ್ಟು ಒಳ್ಳೆಯದು ಈ ಟೈಮದು. ಬೇಸಿಗೆ ಇಂಪಾರ್ಟೆಂಟಾಗಿ ಫ್ಯಾನ್ ಬೇಕು. ಫ್ಯಾನಿನ ಈಗ ವರ್ಕ್ ಆಗ್ತಾಯಿದೆ. ಫ್ಯಾನ್ ಅದೆಷ್ಟು ಯೂಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ರೆಸ್ಟು. ವೆರಿ ಗುಡ್. ಏನೇ ಆಗಲಪ್ಪ, ನಿಮ್ಮ ಸಲಹೆಗಳಿರಲಿ, ಜಾಸ್ತಿ ಸಜೆಷನ್ಗಳು ಬೇಕು ನನಗೆ. ಮುಂದಿನ ದಿನಗಳಲ್ಲಿ ಏನಾರು ಅಪ್ಡೇಟ್ ಮಾಡೋದಿದ್ರೆ ಹೇಳ್ರಿ, ಅಪ್ಡೇಟ್ ಮಾಡ್ಕೊಳ್ಳೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಿಮಗೆ ಆದಷ್ಟು ಥ್ಯಾಂಕ್ಸ್ ಹೇಳಲಿಕ್ಕೆ ನಾನು ಈ ವಿಡಿಯೋ ಮಾಡಿದ್ದೀನಿ. ಯಾಕಂದರೆ ನೀವು ಕಾಮೆಂಟು ಸಲಹೆಗಳು ಕೊಟ್ಟಿದ್ದು ಎಷ್ಟು ನಿಜವಾಗ್ಲೂ ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತಲ್ಲ, ತುಂಬ ಅನುಕೂಲ ಆಗಿದೆ. ಹಾಗಾಗಿ ನಿಮ್ಮ ಸಲಹೆ ಸದಾ ಹೀಗೆ ಇರಲಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಮತ್ತಷ್ಟು ನಿಮಗೆ ವಿಡಿಯೋಗಳನ್ನು ಮಾಡೋ ಪ್ರಯತ್ನಗಳು ಮಾಡ್ತಾಯಿರ್ತೀನಿ. ಬಟ್ ನಿಮ್ಮ ಸಲಹೆ ಬೇಕು ಅಂತ ಕೇಳ್ತಾ ಸದ್ಯಕ್ಕೆ ಈ ವಿಡಿಯೋ ಈಗ ನಾನು ಮುಗಿಸ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ದಯವಿಟ್ಟು ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇದೊಂದು ನಿಮ್ಮ ಹತ್ರ ರಿಕ್ವೆಸ್ಟು. ಧನ್ಯವಾದಗಳು.